ಇಲ್ಲಿಂದ ಮತ್ತೊಂದು ಹಳೆಯ ತೋಟ ಅಂದರೆ ಇದು 7ನೇ ವರ್ಷ. ಮೇ 18ಕ್ಕೆ 7ನೇ ವರ್ಷ ತುಂಬುತ್ತೆ. ಮೇ ಅನ್ನೋದು ನಮಗೆ ಒಂದು ದುರದೃಷ್ಟದ ತಿಂಗಳೇ ಸರಿ. ಸ್ವಂತ ಅಣ್ಣನ ಮಗ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ಟ. ಅವನು ತೀರ್ಕೊಳ್ಳೋಕ್ಕಿಂತ 3 ದಿವಸ ಮುಂಚೆ ಹಾಕಿದ್ದಿದ್ದು ತೋಟ. 7ನೇ ವರ್ಷ ಇದೆ. ಕಳ್ಕೊಂಡಿದ್ದು ದೊಡ್ಡದು, ಬಟ್ ಈಗೇನು ಮಾಡೋದಕ್ಕಾಗಲ್ಲ. ಕೆಲವೊಂದು ಸಲ ಅನಿಸುತ್ತೆ ಸತ್ತೋದ್ರು ನಾವೇನು ಮಾಡೋದಕ್ಕಾಗಲ್ಲ. ಇರೋಷ್ಟು ದಿವಸ ನಮಗೆ ಎಷ್ಟು ಚೆನ್ನಾಗಿರೋಕ್ಕಾಗುತ್ತೆ ಅಷ್ಟು ಚೆನ್ನಾಗಿರೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಹಾಗಾಗಿ ಎಲ್ಲ ಗಿಡಗಳಲ್ಲೂ ಈ ಸಲ ಅಂತೂ ತೋಟ ಏನು ಸೇಮ್ ಜುಲೈ ಮಂತಲ್ಲಿ ಇದ್ದಂಗಿದೆ ತೋಟ. ಹಾಗೆ ಅಣ್ಣನ ಮಗ ಹೋದ ಮೇ 18ಕ್ಕೆ ನಾವು ಅಡಿಕೆ ಸಸಿ ಹಾಕಿದ್ದು. ಮೇ 22-23ಕ್ಕೇನೋ ಅವನು ಆಕ್ಸಿಡೆಂಟಲ್ಲಿ ತೀರ್ಕೊಂಡ. ಲಾಕ್ಡೌನ್ ಟೈಮು, 7 ವರ್ಷ. ಸೊ ಏನೋ ಒಂಥರ ಅವೆಲ್ಲ ಅದೇ ರಿಪೀಟ್ ಮಾಡಿಕೊಂಡು ರಿಮೆಂಬರ್ ಮಾಡಿಕೊಂಡ್ರೆ ಏನೂ ಪ್ರಯೋಜನ ಆಗೋಲ್ಲ. ಅವನು ಹೋದ ಅಷ್ಟೇ, ಅವನ ಹಣೆ ಬರ ಅಷ್ಟೇ ಇದ್ದಿದ್ದು. ನಾವು ಈ ತೋಟನ ನಾವು ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ನೋಡಿ ಹೊಂಬಳೆ ಸೈಜ್ ನೋಡಿಬಿಟ್ರೆ ಕಳೆದೋಗ್ಬಿಡ್ಬೇಕು. ಯಾವುದು ಗೋಲ್ಡನ್ ಸಾಯಿಲು ಇಲ್ಲ, ಯಾವ ಸಾಯಿಲು ಇಲ್ಲ, ಎಂಥದ್ದು ಇಲ್ಲ, ಜೀವಾಮೃತನೂ ಇಲ್ಲ, ಏನೂ ಇಲ್ಲ. ಅಷ್ಟೇ ಒಂದೇ ಒಂದು ವರ್ಷ ತರಕಾರಿ ಬೆಳೆ ಕೊಟ್ಟಿದ್ದ ನನ್ನ ಫ್ರೆಂಡ್, ಒಂದೇ ಬೆಳೆ ಇಟ್ಟ ತರಕಾರಿ ಇದರಲ್ಲಿ. ಸೊ ಸಮೃದ್ಧವಾಗಿ ಇದೆ ತೋಟ, ಖುಷಿಯಾಗುತ್ತೆ. ಈ ವರ್ಷ ಎಷ್ಟು ಫಸಲು ಬರುತ್ತೋ ಗೊತ್ತಿಲ್ಲ. ಟಾರ್ಗೆಟ್ ಒಂದು 20 ಕ್ವಿಂಟಲ್ ಇದೆ ಫಸ್ಟ್ ಕೊಯ್ಲು. ಬಂದಿದ್ದೀನಿ ಬೆಂಗಳೂರಿಂದ. ಹೋದ ವಾರ ನೋಡೋಕ್ಕಾಗಿಲ್ಲ ತೋಟ ಅಂಥೇಳಿ ಈ ವಾರಕ್ಕೆ ಬಂದಿದ್ದೀನಿ.